ರಾಜ್ಯದ ಜನರಿಗೆ ಶೀಘ್ರದಲ್ಲೇ ಹಾಲಿನ ದರ ಏರಿಕೆ ಶಾಕ್ ಎದುರಾಗ್ತಾ ಇದೆ. ರಾಜ್ಯದ ಜನರಿಗೆ ಶೀಘ್ರದಲ್ಲೇ ಹಾಲಿನ ದರ ಏರಿಕೆ ಶಾಕ್ ಎದುರಾಗ್ತಾ ಇದೆ. ಪ್ರತಿ ಲೀಟರ್ ಹಾಲಿನ ದರ 2 ರಿಂದ 3 ರೂಪಾಯಿಗೆ ಏರಿಕೆಯಾಗುವ ಸಾಧ್ಯತೆ ಕೂಡ ಇದೆ. ಸರ್ಕಾರದ ಅಂಗಳದಲ್ಲಿ ದರ ಏರಿಕೆ ಭವಿಷ್ಯದ ಚೆಂಡು. ಇನ್ನು ಗುರುವಾರದ ಕ್ಯಾಬಿನೆಟ್ ಸಭೆಯಲ್ಲಿ ಅಂತಿಮ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಹಾಲು ಒಕ್ಕೂಟಗಳ ಅಧ್ಯಕ್ಷರ ಜೊತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಭೆಯನ್ನ ನಡೆಸಿದ್ದಾರೆ. 5 ರೂಪಾಯಿ ದರ ಏರಿಕೆಗೆ ಒಕ್ಕೂಟಗಳಿಂದ ಈಗಾಗಲೇ ಪ್ರಸ್ತಾವನೆಯನ್ನ ಕೂಡ ಸಲ್ಲಿಸಲಾಗಿದೆ. ಮನವಿಯನ್ನ ಪರಿಶೀಲಿಸಿ ದರ ಏರಿಕೆಯನ್ನ ನಿರ್ಧರಿಸುವ ಸರ್ಕಾರ, ದರ ಏರಿಕೆಯನ್ನ ನಿರ್ಧರಿಸುತ್ತೆ ಸರ್ಕಾರ ಎನ್ನುವ ಮಾಹಿತಿ ಸಿಗ್ತಾ ಇದೆ. ರಾಜ್ಯದ ಜನರಿಗೆ ಇದೊಂದು ಶಾಕ್ ಅಂತಾನೆ ಹೇಳಬಹುದು. ಪ್ರತಿ ಲೀಟರ್ ಹಾಲಿನ ದರ 2 ರೂಪಾಯಿಯಿಂದ 3 ರೂಪಾಯಿಗೆ ಏರಿಕೆ ಮಾಡಬೇಕು ಎಂದು ಈಗಾಗಲೇ ಮನವಿಯನ್ನ ಕೂಡ ಸಲ್ಲಿಕೆಯನ್ನ ಮಾಡಲಾಗಿತ್ತು. ಈಗ 2 ರಿಂದ 3 ರೂಪಾಯಿ ಏರಿಕೆ ಮಾಡುವ ಸಾಧ್ಯತೆ ಕೂಡ ಇದೆ. ಸರ್ಕಾರದ ಅಂಗಳದಲ್ಲಿ ದರ ಏರಿಕೆಯ ಭವಿಷ್ಯ ಚೆಂಡು. ಇನ್ನು ಗುರುವಾರದ ಕ್ಯಾಬಿನೆಟ್ನಲ್ಲಿ ಒಂದು ಸಭೆಯಲ್ಲಿ ಅಂತಿಮ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇದು ರಾಜ್ಯದ ಜನರಿಗೆ ಒಂಥರ ಶಾಕ್ ಅಂತಾನೆ ಹೇಳಬಹುದು. 5 ರೂಪಾಯಿ ಏರಿಕೆಯನ್ನ ಮಾಡಬೇಕು ಎಂದು ಈಗಾಗಲೇ ಕೆಎಂಎಫ್ನಿಂದ ಒತ್ತಾಯವನ್ನ ಕೂಡ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯನವರು ಕೆಎಂಎಫ್ ಒಕ್ಕೂಟದಿಂದ ಈಗಾಗಲೇ ಒಂದು ಮೀಟಿಂಗ್ ಅನ್ನ ಕೂಡ ಕೈಗೊಂಡಿದ್ರು. ಮೀಟಿಂಗ್ ನಲ್ಲಿ ಸಾಕಷ್ಟು ನಾಯಕರು ಈಗಾಗಲೇ ಭಾಗಿಯಾಗಿದ್ರು. ಹಾಲಿನ ದರವನ್ನ ಏರಿಕೆ ಮಾಡುವ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿ ಈಗಾಗಲೇ ಚರ್ಚೆಯನ್ನ ಕೂಡ ಮಾಡಲಾಗಿತ್ತು. ಸಿಎಂ ಸಿದ್ದರಾಮಯ್ಯನವರು 2 ರಿಂದ 3 ರೂಪಾಯಿ ದರ ಏರಿಕೆ ಮಾಡ್ತೇನೆ, ಆದ್ರೆ ಆ ದರ ಏರಿಕೆ ಮಾಡಿದಂತಹ ದುಡ್ಡು ಏನಿರುತ್ತೆ ಅದು ರೈತರಿಗೆ ಹೋಗಬೇಕು ಎಂಬ ವಿಚಾರವನ್ನ ಈಗಾಗಲೇ ಪ್ರಸ್ತಾಪವನ್ನ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎಂಎಫ್ ನಿಂದ ಈಗಾಗಲೇ ವಿರೋಧ ಕೂಡ ವ್ಯಕ್ತವಾಗಿದೆ. ಈ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ.